ಆಲ್ಟಿಟ್ಯೂಡ್ ಮೌಂಟೇನ್ ಸಿಕ್ನೆಸ್ ಅಂತ ಹ್ಮ್ ಫೇಮಸ್ ಆಗ್ಬಿಟ್ಟಿದೆ. ಇದೇನಾಯ್ತು, ಅವನು ಕುಡ್ದಿದ್ದಾನೆ, ಅದಕ್ಕೆ ಏನೇನೋ ಮಾತಾಡ್ತೇನೆ ಅಂತ ಅನ್ಕೊಂಡಿದ್ದಾರೆ. ಹ್ಮ್ ಸ್ವಲ್ಪ ಹೊತ್ತಾದ್ಮೇಲೆ ಮೂಗಿನ ರಕ್ತ ಬಂದಿದೆ. ಹ್ಮ್ ಅಂದ್ರೆ ಮೇನ್ ಸಿ ಲೆವೆಲ್ ಹ್ಮ್ MSL ಏನಿದೆ, ಹ್ಮ್. ಮೇನ್ ಸಿ ಲೆವೆಲ್ ಅಲ್ಲಿ ಹ್ಮ್ 3000 ಅಡಿ ಇರ್ತಾರೆ, ಹ್ಮ್. ಮನಾಲಿ 6000 ಅಡಿ ಇರ್ತಾರೆ. ಹ್ಮ್ ಅಲ್ಲಿಗೆ ಹೋದ್ರೆ 20 ದಿನ ಗ್ಯಾಸ್ ಖಾಲಿ ಆಗಿರುವ ಫ್ಲೋ ಕಡಿಮೆ ಆಗಿ ಹ್ಮ್ ಪಂಪಿಂಗ್ ಜಾಸ್ತಿ ಬೇಕಾಗತ್ತೆ, ನಮ್ಮ ಹಾರ್ಟಿಗೆ ಜಾಸ್ತಿ ಕೆಲಸ ಆಗತ್ತೆ. ಇದು ವನಸುಮದೊಳನ್ನ ಜೀವನ ವಿಕಸಿಸುವಂತೆ ತನುವನ್ನು ಅನುಗೊಳಿಸು ಗುರುವೇ ಹೇ ದೇವ, ಕಾನನದಿ ಮಲ್ಲಿಗೆ ಮೌನದಿನ್ ಬಿರುದು. ಹ್ಮ್ ಒಂದೇ ಒಂದೇ ಹೆಸರು ಬರೋದು, ಹ್ಮ್ ರವಿ ಬೆಳಗೆರೆ. ಗಳು? ಏನಿಲ್ಲ, ಒಂದು ಗದ್ದಿ ಅಂತ ಒಂದು ಹಿಮಾಚಲ ಪ್ರದೇಶದ ಆ ಕುರುಬರ ಬಗ್ಗೆ ಪ್ರಾಬ್ಲಮ್ AMS ಅಂತ ಒಂದು ಮೇಜರ್ ಪ್ರಾಬ್ಲಮ್ ಆಗತ್ತೆ. ಹ್ಮ್ ಏನಿದೆ AMS ಅಂದ್ರೆ? ಅದ್ರ ಬಗ್ಗೆ ಹೇಳ್ತೀನಿ. ಹ್ಮ್ ಹೈ ಆಲ್ಟಿಟ್ಯೂಡ್ ಮೌಂಟೇನ್ ಸಿಕ್ನೆಸ್ ಅಂತ ಹ್ಮ್ AMS ಆಗ್ಬಿಟ್ಟಿದೆ. ಹ್ಮ್. ಏನೇನೋ ಅದು ಬಾಡಿ ಹ್ಯಾಲುಸಿನೇಟ್ ಅಂದ್ರೆ ಅತಿ ಎತ್ತರದ ಪ್ರದೇಶದ ಬೆಟ್ಟಗಾಡು ಪ್ರದೇಶಕ್ಕೆ ಹೋದ್ರೆ ಹ್ಮ್ ದೇಹ ಆ ಒಂದು ಪರಿಸರಕ್ಕೆ ಹೊಂದ್ಕೊಳ್ಳದೆ ಇರೋಂತ ಇದಕ್ಕೆ AMS ಅಂತ ಕರಿಬೋದಾ? ಆ ಹೊಂದ್ಕಳ್ದಲ್ಲೇ ಅದು ಕೂಡ ತೊಂದರೆಗಳಿಗೆ ತೊಂದರೆ ಸಿಕ್ನೆಸ್ ಅದು. ಸಿಕ್ನೆಸ್. ಹ್ಮ್ ಅದು ಯಾಕಾಗತ್ತೆ ಅಂತ ಒಂದು ಡಿಸ್ಕ್ರಿಪ್ಷನ್ ಹೇಳ್ತೀನಿ ಆಮೇಲೆ. ಹ್ಮ್ ಅದು ಇದೇನಾಯ್ತು, ಅವನು ಕುಡ್ದಿದ್ದಾನೆ, ಅದಕ್ಕೆ ಏನೇನೋ ಮಾತಾಡ್ತೇನೆ ಅಂತ ಅನ್ಕೊಂಡಿದ್ದಾರೆ. ಹ್ಮ್ ಸ್ವಲ್ಪ ಹೊತ್ತಾದ್ಮೇಲೆ ಮೂಗಿನ ರಕ್ತ ಬಂದಿದೆ. ಹ್ಮ್ ಅವಾಗ ಬಾಡಿ ಹೀಟ್ ಆಗಿದೆ ಅಂತ ಸುಮ್ಮನೆ ಆಗಿದ್ದಾರೆ. ಹ್ಮ್ ಆಮೇಲೆ ಯಾರೋ ಒಬ್ಬ ಗೈಡ್ಗೆ ಹೋಗಿ ಹೇಳಿ, ನನಗೆ ಅವನು ಮೂಗಲೆಲ್ಲ ರಕ್ತ ಬರ್ತಿದೆ. ಹ್ಮ್ ಪಾಪ ಗೈಡ್ಗಳು ಇದ್ದು ಓಡ್ಕೊಂಬಂದು ಅವ್ರಿಗೆ ಆಕ್ಸಿಜನ್ ಕೊಟ್ಟು ಕೆಳಗಡೆ ಕರ್ಕೊಂಡು ಹೋಗಿದ್ದಾರೆ. ಹ್ಮ್ ನಮ್ಮ ಕ್ಯಾಂಪಿಂಗ್ ಏರಿಯಾ ಇಂದ ಒಂದು 200 ಮೀಟರ್ ಕೆಳಗಡೆ ಹೋಗಿರ್ಬೋದು ಹ್ಮ್ ಅಷ್ಟೇ. ಅಷ್ಟರೊಳಗೆ ಜೀವ ಹೋಗಿದೆ. ಓಕೆ, ಎಂತ ಇದಲ್ವಾ? 1 ಗಂಟೆ ಹಿಂದೆ ನಮ್ಮ ಎದುರುಗಡೆ ಓಡ್ಕೊಂಡು ಹೋಗಿದ್ ಹುಡುಗ. ಹ್ಮ್ ಏನಿಲ್ಲ, ಸಿಂಪಲ್. ಅಲ್ಲ, ಗೊತ್ತಾಯ್ತು, ಹೇಳಿದ ಅರ್ಥ ಆಯ್ತು ನನಗೆ. ಪೂರ್ತಿ ಅದಲ್ಲ, ಇಷ್ಟೇ ಸಿಂಪಲ್. ಹ್ಮ್. ಸೊ ಈ ಇದು ಅಕ್ಲಮಟೈಸೇಷನ್ ಏನು ಅಂದ್ರೆ, ಕೆಲವು ಮಹಾನ್ ಬುದ್ಧಿವಂತರು ಇರ್ತಾರೆ. ಹ್ಮ್ ತುಂಬಾ ಚಳಿ ಇತ್ತು, ಅದಕ್ಕೆ ಡಯಾಮಾಕ್ಸ್ ತಗೊಂಡ್ವಿ ಅಂತ. ಡಯಾಮಾಕ್ಸ್ ಅಂತ ಒಂದು ಮಾತ್ರೆ ಬರುತ್ತೆ ಅಕ್ಲಮಟೈಸೇಷನ್ಗೆ. ಓಕೆ. ಡಯಾಮಾಕ್ಸ್ಗೂ ಚಳಿಗೂ ಸಂಬಂಧ ಇಲ್ಲ. ಹ್ಮ್ ಇದು ಎಷ್ಟು ಸತಿ ಹೇಳಿದ್ರು ಅರ್ಥವಾಗಲ್ಲ ಜನಕ್ಕೆ. ಹ್ಮ್ ಡಯಾಮಾಕ್ಸ್ಗೂ ಚಳಿಗೂ ಸಂಬಂಧ ಇಲ್ಲ. ಡಯಾಮಾಕ್ಸ್ ಕೊಡೋದು ಬಾಡಿ ಬ್ಲಡ್ ಸರ್ಕ್ಯುಲೇಷನ್ ಸರಿ ಹೋಗಕ್ಕೆ. ಹ್ಮ್ ಅದೇನು ಅಂದ್ರೆ, ನಮ್ಮ ದೇಹ ಇವಾಗ ತುಂಬಾ ನಮ್ಮ ನಾಗೇಶ್ ಹೆಗಡೆ ಅವ್ರ ಸ್ಟೈಲಲ್ಲಿ ಹ್ಮ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಹ್ಮ್. ಈಗ ನೀವು ಮಂಗಳೂರಲ್ಲಿ ಇದ್ರೆ, ಅಂದ್ರೆ ಮೇನ್ ಸಿ ಲೆವೆಲ್ ಹ್ಮ್ MSL ಏನಿದೆ, ಹ್ಮ್. ಮೇನ್ ಸಿ ಲೆವೆಲ್ ಅಲ್ಲಿ ಹ್ಮ್. ಮಂಗಳೂರಲ್ಲಿ ಇದ್ರೆ ನೀವು, ಹ್ಮ್ ನಿಮ್ಮ MSL ಮೈನ್ ಸಿ ಲೆವೆಲ್, ಹೌದು, ಅಂದ್ರೆ ಸಮುದ್ರ ಮಟ್ಟಕ್ಕೆ ಸರಿ ಸಮಾನ. ಹಾ, ಹೌದಾ? ಅಲ್ಲಿಂದಲೇ ಎಲ್ಲ ಎತ್ತರ ಹೇಳೋದು. ಅಲ್ಲಲ್ಲ, ಹೌದು, ಹ್ಮ್. ಸಮುದ್ರ ಮಟ್ಟಕ್ಕೆ ಸರಿ ಸಮಾನವಾಗಿ. ಸಮುದ್ರ ಮಟ್ಟದಲ್ಲಿದ್ದಾಗ ಹ್ಮ್. ಮಂಗಳೂರಲ್ಲಿ ಇದೀರಾ ಅಂತ ಅನ್ಕೊಳ್ಳಿ. ಹ್ಮ್ ಆ ಲೆವೆಲ್ ಅಲ್ಲಿ ನಿಮಗೆ ಹ್ಮ್ ತಲೆಯ ಮೇಲೆ ಒಂದು ಇಡೀ ಸಿಲಿಂಡರ್ ಅಷ್ಟು ಪ್ರೆಷರ್ ಇದೆ. ಹ್ಮ್ ಒಂದು ಸಿಲಿಂಡರ್ ಗ್ಯಾಸ್ ಇದೆ ನಿಮ್ ತಲೆ ಮೇಲೆ. ಹ್ಮ್ ಒಂದು ಸಿಲಿಂಡರ್ ಅಷ್ಟು ಗ್ಯಾಸ್ ನಿಮ್ಮ ತಲೆ ಮೇಲಿದೆ. ಹ್ಮ್ ಅದೇ ಗ್ಯಾಸ್ ಸಿಲಿಂಡರ್ ಇಲ್ಲೂ ಒತ್ತುತ್ತಾ ಇದೆ, ಇಲ್ಲೂ ಒತ್ತುತ್ತಾ ಇದೆ, ಇಲ್ಲೂ ಹ್ಮ್. ಒತ್ತುತ್ತಾ ಇದೆ, ಇಲ್ಲೂ ಒತ್ತುತ್ತಾ ಅಂದ್ರೆ ದೇಹದ ಮೇಲೆ ಅದು ತನ್ನ ಒತ್ತಡನ ಹಾಕ್ತಾ ಇರುತ್ತೆ. ಒತ್ತಡ ಅಥವಾ ಗ್ಯಾಸ್ ಸಿಲಿಂಡರ್ ಒಳಗಡೆ ನಾವು ಕೂತಿದೀವಿ ಅನ್ಕೊಳ್ಳಿ. ಹೌದು. ಕಂಪ್ಲೀಟ್ ಫಿಲ್ ಆಗಿರೋ ಗ್ಯಾಸಿನ ಸಿಲಿಂಡರ್ ಒಳಗೆ ಕೂತಿದೀವಿ, ಅಥವಾ ನಮ್ಮ ತಲೆ ಮೇಲೆ ಒಂದು ಸಿಲಿಂಡರ್ ಅಷ್ಟು ವೆಯ್ಟ್ ಇದೆ. ಹ್ಮ್ ಅದೇ ನೀವು ಬೆಂಗಳೂರಿಗೆ ಬಂದ್ರೆ, ಹ್ಮ್ ಬೆಂಗಳೂರು ಮೈಸೂರಿಗಿಂತ ಬೆಂಗಳೂರು ಒಂಚೂರು ಹೈಟ್ ಅಲ್ಲೇ ಇರೋದ್ರಿಂದ, ಬೆಂಗಳೂರಿಗೆ ಬಂದ್ರೆ ಹ್ಮ್. ನಿಮಗೆ ಅದು ಒಂದು 10 ದಿನ ಯೂಸ್ ಮಾಡಿರೋ ಗ್ಯಾಸ್ ಕಡಿಮೆ ಆಗಿದೆ ಅನ್ಕೊಳ್ಳಿ. ಓಕೆ, ಅಂದ್ರೆ ಸ್ವಲ್ಪ ಅಲ್ಲಿ ತೂಕ ಸ್ವಲ್ಪ ಕಡಿಮೆ ಆಗುತ್ತೆ. ಪ್ರೆಷರ್ ಅಂದ್ರೆ ದೇಹದ ಮೇಲೆ ಬೀಳುವಂತ ಒತ್ತಡ ಕಡಿಮೆ ಆಗತ್ತೆ. ಓಕೆ. ಎಲ್ಲಿ? ಬೆಂಗಳೂರು. ಬೆಂಗಳೂರು. ಮಂಗಳೂರಿನಿಂದ ಬೆಂಗಳೂರು ಬೆಂಗಳೂರಿಗೆ. ಅಂದ್ರೆ ಉದಾಹರಣೆಗೆ ಉದಾಹರಣೆಗೆ 2ನೇ ಹಂತ ಇದು. ಆಮೇಲೆ 3ನೇ ಹಂತ, ನೀವು ಮನಾಲಿಗೆ ಹೋದ್ರೆ, ಬೆಂಗಳೂರು 3000 ಅಡಿ ಇರ್ತಾರೆ, ಹ್ಮ್. ಮನಾಲಿ 6000 ಅಡಿ ಇರ್ತಾರೆ. ಹ್ಮ್ ಅಲ್ಲಿಗೆ ಹೋದ್ರೆ 20 ದಿನ ಗ್ಯಾಸ್ ಖಾಲಿ ಆಗಿರುವ 10 ದಿನ, ಅಂದ್ರೆ 1 ತಿಂಗಳು ಬರೋ ಗ್ಯಾಸ್ ಹ್ಮ್ 30 ದಿನ ಬರುತ್ತೆ ಅಂದ್ರೆ ಗೊತ್ತಾಯ್ತು. 20 ದಿನದಷ್ಟು ಕಡಿಮೆ ಆಗಿದೆ ಅಂತ. ಹ್ಮ್ ಅಂದ್ರೆ ತುಂಬಾ ವೇಗ ಹೇಳ್ತಿರೋದು. ಗೊತ್ತಾಯ್ತು. ಅಂದ್ರೆ ಸ್ಟೇಜ್ ಬೈ ಸಾಮಾನ್ಯವಾಗಿ ಹೋಗ್ತಾ ಹೋಗ್ತಾ ಅಲ್ಲ, ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾದಂತ ಭಾಷೆ. ಹೈಟ್ ಹೋಗ್ತಾ ಹೋಗ್ತಾ ಹ್ಮ್ ಒತ್ತಡ ಕಡಿಮೆ ಆಗ್ತಾ ಹೋಗತ್ತೆ. ಹ್ಮ್ ಒತ್ತಡ, ಹ್ಮ್ ನಾನು ಒತ್ತಡದ ಬಗ್ಗೆ ಮಾತ್ರ ಮಾತಾಡ್ತಿರೋದು, ಆಕ್ಸಿಜನ್ ಲೆವೆಲ್ ಬಗ್ಗೆ ಅಲ್ಲ. ಗೊತ್ತಾಯ್ತು.
ಒತ್ತಡ ಮಾತ್ರ ಕಡಿಮೆ ಆಗ್ತಾ ಹೋಗುತ್ತೆ. ಆ ಒತ್ತಡ ಕಡಿಮೆ ಆಗ್ತಾ ಹೋಗ್ತಾ ಇದ್ದಾಗೆ ನಮ್ಮ ಬಾಡಿ ಒಳಗಡೆನೂ ಸಾಕಷ್ಟು ವ್ಯತ್ಯಾಸಗಳಾಗತ್ತೆ. ಏನೇನಾಗತ್ತೆ, ಬ್ಲಡ್ ಫ್ಲೋ, ಬೇಸಿಕಲಿ ಬ್ಲಡ್ ಫ್ಲೋ ಸ್ಲೋ ಆಗತ್ತೆ. ಯಾಕೆ? ಯಾವಾಗ ಬಾಡಿ ಮೇಲೆ ಪ್ರೆಷರ್ ಇರತ್ತೋ ಆಗ ನಮ್ಮ ದೇಹದಲ್ಲಿರುವ ನರಗಳು ಇಷ್ಟು ದಪ್ಪ ಇರೋ ನರ ಇಷ್ಟು ದಪ್ಪ ಆಗತ್ತೆ. ಅಂದ್ರೆ ಅದು ಸಣ್ಣದಾಗಿ ಅದರ ಸುತ್ತ ಪ್ರೆಷರ್ ಇಲ್ದಲೇ ಇರೋದ್ರಿಂದ ಅದು ಸಣ್ಣದಾಗಿ ದಪ್ಪ ಆಗತ್ತೆ. ಹೌದು, ಮೈಕ್ರೋ 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 ನಾನು ಇಷ್ಟಪ್ಪ ಇರೋದು ಇಷ್ಟಪ್ಪ ಗೊತ್ತಾಯ್ತು, ಒಂದು ಅಂದಾಜಲ್ಲೇ ಹೇಳ್ಕೊಳ್ಳೋಣ. ಅವಾಗ ಏನಾಗತ್ತೆ, ಮನೆಯಲ್ಲಿ ಇದು ನೀರಿನ ಪಂಪ್ ಆನ್ ಮಾಡಿದ್ರೆ ಅದು ಇಷ್ಟಪ್ಪ ಪೈಪ್ ಹಾಕಿರ್ತೀವಿ, 1 ಇಂಚ್ ಪೈಪ್. 1 ಇಂಚ್ ಪೈಪ್ ಅಲ್ಲಿ ಆರಾಮಾಗಿ ನಮ್ಮ ಮೇಲ್ಗಡೆ ಟ್ಯಾಂಕಿಗೆ ನೀರು ಹೋಗತ್ತೆ. ಆದರೆ ಪೈಪಿನ ದಪ್ಪ ಪೈಪ್ ಹಾಕಿದ್ರೆ 1.5 ಇಂಚ್ ಪೈಪ್ ಹಾಕಿದ್ರೆ ಇದೇ 1/4 HP ಪೈಪು ಪಂಪು ನೀರನ್ನ ಎತ್ತೋದಕ್ಕೆ ಜಾಸ್ತಿ ಪ್ರೆಷರ್ ಬೇಕಾಗತ್ತೆ ಅದಕ್ಕೆ, ಅಲ್ವಾ? ಏನೋ ಕಾಣಿಸ್ದಂಗ ಆಯ್ತು ಅಲ್ಲಿ, ಅದಕ್ಕೆ ನೋಡ್ತಾ ಇದೀವಿ. ಏನಿಲ್ಲ, ನಿಮ್ಗೆ ಇಲ್ಲಿ ಅರ್ಜುನ ಕಾಣಿಸುತ್ತೆ, ಅದ್ರ ಸ್ಟ್ಯಾಚ್ಯೂ ಇದೆ. ಪಳ್ಳೆ ಅಂತ ಹೇಳ್ಬಿಟ್ಟು ಒಂದು ಎಲಿಫೆಂಟ್ ಕ್ಯಾಂಪ್ ಇದೆ. ಇನ್ನೊಂದು ಜಸ್ಟ್ 2-3 ಕಿಲೋಮೀಟರ್ ಇರ್ಬೇಕು, ಅಥವಾ ಬಂದೇ ಬಿಟ್ಟು ಗೊತ್ತಿಲ್ಲ. ಅದು ಚೆನ್ನಾಗಿದೆ. ಅಂದ್ರೆ ಅಲ್ಲಿ ನಿಲ್ಸಕ್ ಆಗಲ್ಲ ಇವತ್ತು, ದಾರಿನಲ್ಲಿ ಹೋಗ್ತಾನೆ ಕಾಣಿಸ್ತದೆ. ಸೊ ಅದೇನಾಗತ್ತೆ, ಬ್ಲಡ್ ಪಂಪಿಂಗು ಕಡಿಮೆ ಆಗತ್ತೆ, ಪಂಪಿಂಗ್ ಜಾಸ್ತಿ ಬೇಕಾಗತ್ತೆ. ಬ್ಲಡ್ ಫ್ಲೋ ಕಡಿಮೆ ಆಗಿ ಪಂಪಿಂಗ್ ಜಾಸ್ತಿ ಬೇಕಾಗತ್ತೆ, ನಮ್ಮ ಹಾರ್ಟಿಗೆ ಜಾಸ್ತಿ ಕೆಲಸ ಆಗತ್ತೆ. ಬ್ರೈನ್ ದೇಹದ ಮೇಲ್ಗಡೆ ಭಾಗ ಇರುತ್ತೆ, ಅಲ್ಲಿಗೆ ಇನ್ನು ಪಂಪಿಂಗ್ ಬೇಕಾಗತ್ತೆ ಜಾಸ್ತಿ. ಯಾವಾಗ ಪಂಪಿಂಗ್ ಕಡಿಮೆ ಆಯ್ತು, ಬ್ರೈನ್ಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಪ್ರೆಷರ್ ಇಂದ ನಾನು ಹೇಳ್ತಿರೋದು, ಈಗ ಇಷ್ಟು ಹೇಳ್ತಿರೋದು ಪ್ರೆಷರ್ ಇಂದ. ಗೊತ್ತಾಯ್ತು, ಆಕ್ಸಿಜನ್ ಕಾನ್ಸಂಟ್ರೇಷನ್ ಬಗ್ಗೆ ಅಲ್ಲ, ಇಲ್ಲ ನನ್ಗೆ ಪ್ರೆಷರ್ ಇಂದ ಅಷ್ಟೇ. ಸೇಮ್ ಇದು ಸಿಲಿಂಡರ್ ಇರೋದು ಅಷ್ಟೇ ಇದೆ, ಆದ್ರೆ ಅದು ಬೀರುವಂತ ಒತ್ತಡ ದೇಹದ ಮೇಲೆ ವ್ಯತ್ಯಾಸ ಆಗ್ತಾ ಇದೆ. ಅಂದ್ರೆ ಆಲ್ಟಿಟ್ಯೂಡ್ಗೆ ತಕ್ಕಂಗೆ. ಅಂದ್ರೆ ನಮ್ಮ ಸುತ್ತಲ ಇದು ವೆಯ್ಟ್ ಪ್ರೆಷರ್ ಕಡಿಮೆ ಆಗಿದೆ. ಆದ್ರೆ ನೀವು ಭೂಮಿಯಿಂದ ಇದು ಸಮುದ್ರ ಮಟ್ಟದಿಂದ ಏರ್ತಾ ವಾತಾವರಣ ಬದಲಾವಣೆ ಮೇಲೆ ಸಿಲಿಂಡರ್ ಇರುವಂತ ವಾತಾವರಣ ಅಲ್ಲ, ನಾನು ಅದನ್ನೇ ಹೇಳ್ತಿರೋದು. ವಾತಾವರಣ ಅಲ್ಲ, ವಾತಾವರಣ ಬೇರೆ. ಎತ್ತರ, ಬರೀ ಎತ್ತರ. ಇವಾಗ ಅಲ್ಲಿ ಕಂಪ್ಲೀಟ್ ಆಗಿ ಒಂದು ಡ್ರೈ ಏರಿಯಾ ಅನ್ಕೊಂಬಿಡಿ, ಒಂದು ಏನು ಇಲ್ಲ ಅಲ್ಲಿ. ಒಂದು ಪೈಪು, ಆ ಪೈಪು ವ್ಯಾಕ್ಯೂಮ್ ಪೈಪು, ಗೊತ್ತಾಯ್ತು, ವ್ಯಾಕ್ಯೂಮ್ ಪೈಪ್. ಬಟ್ ಅಷ್ಟ ಎತ್ತರ ಅಂತ ಅನ್ಕೊಳ್ಳಿ, ಎವರೆಸ್ಟ್ ಎತ್ತರ 29,000 ಅಡಿ ಎತ್ತರದ ಒಂದು ವ್ಯಾಕ್ಯೂಮ್ ಪೈಪ್ ಅಲ್ಲಿ ನೀವು ಮೇಲ್ಗಡೆ ಹೋಗ್ತಾ ಇದ್ರೆ, ನ್ಯಾಚುರಲಿ ನಿಮ್ಮ ಗ್ರಾವಿಟಿಯಿಂದಾಗಿ ಮತ್ತೆ ಸುತ್ತಲ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇಂದಾಗಿ ಏನ್ ಆಗ್ಬೇಕಿತ್ತು ಅದು ಎಫೆಕ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಬ್ರೈನ್ಗೆ ಯಾವಾಗ ಆಕ್ಸಿಜನ್ ಇದು ಬ್ಲಡ್ ಸಪ್ಲೈ ಕಡಿಮೆ ಆಗತ್ತೋ ಅದಕ್ಕೆ ಹ್ಯಾಲುಸಿನೇಷನ್ ಶುರು ಆಗತ್ತೆ, ಏನೇನೋ ಕಾಣಕ್ ಶುರುವಾಗತ್ತೆ. ಫಸ್ಟ್ ತಲೆನೋವು ಬರುತ್ತೆ, ತಲೆನೋವು, ವಾಮಿಟ್, ಇವೆರಡು ಫಸ್ಟ್ ಸಿಂಪ್ಟಮ್. ನನಗೇನ್ ಆಗಲ್ಲ ಅಂತ ಅನ್ಕೊಂಡ್ರೆ ನೆಕ್ಸ್ಟ್ ಸಿಂಪ್ಟಮ್ ಹ್ಯಾಲುಸಿನೇಷನ್. ಅಷ್ಟೇ ಹ್ಯಾಲುಸಿನೇಷನ್ ಆಗ ಹಂತಕ್ಕೆ ಬಂದ ಅಂದ್ರೆ ಏನಾಗ್ತಿದೆ ಅಂತ ಗೊತ್ತಾಗಿಲ್ಲ. ಅಲ್ಲಿಂದ ಮುಂದಕ್ಕೆ ಮೂಗಿಂದ ರಕ್ತ ಬರುತ್ತೆ, ಕಿವಿಯಿಂದ ರಕ್ತ ಬರುತ್ತೆ, ಅಲ್ಲಿಗೆ ಎಂಬಲ್ಲಿಗೆ ದೇಹದ ಕತೆ ಮುಗಿದಿರುತ್ತೆ. ಸೊ ಇದು ಒಂದು ವಾತಾವರಣದ ವ್ಯತ್ಯಾಸದಲ್ಲಿ ಆಗುವಂತ ಬದಲಾವಣೆ. ಇನ್ನು ಆಕ್ಸಿಜನ್ ಲೆವೆಲ್ ಇನ್ನೊಂದು ಹಂತ. ಆಕ್ಸಿಜನ್ ಲೆವೆಲ್ ನಾವು ಮಾಮೂಲಿ ಬ್ರೀತಬಲ್ ಆಕ್ಸಿಜನ್ ನಮ್ಗೆ 18,000 20,000 ಅಡಿ ತನಕ ಸಿಗತ್ತೆ. ಅಂದ್ರೆ ಒಂದು ನಾರ್ಮಲ್ ವ್ಯಕ್ತಿಗೆ ಗೊತ್ತಾಯ್ತು, ನಾರ್ಮಲ್ ಬ್ರೀತಿಂಗ್ ಉಸಿರಾಡೋದಕ್ಕೆ ಎಷ್ಟು ಬೇಕು ಅವಶ್ಯಕವಾಗಿರುವಂತಹ ಆಮ್ಲಜನಕ ಅಲ್ಲಿ ಅಲ್ಲಿ ಸಿಗತ್ತೆ. ಅದಾದ್ಮೇಲೆ ಒಂಚೂರು ಸಿಲಿಂಡರ್ ಎಲ್ಲ ಬೇಕಾಗತ್ತೆ. ಎಷ್ಟೋ ಜನ ಇದಾರೆ ಎವರೆಸ್ಟ್ ವಿತೌಟ್ ಆಕ್ಸಿಜನ್ ಹತ್ತಿಡ್ದವ್ರು, ಎಷ್ಟೋ ಜನ ಇದಾರೆ. ಅಂದ್ರೆ ಯೂಸೇ ಮಾಡ್ದಲೆ ತಗೊಂಡೋಗಿರ್ತಾರೆ, ಗೊತ್ತಾಯ್ತು, ಯೂಸೇ ಮಾಡ್ದಲೆ ಹತ್ತಿ ಇಳಿತಾರೆ. ಸೊ ಇದು ಇಲ್ಲಿವರೆಗೆ ನಾನು ಅದೇ ಹೇಳ್ತಾ ಇದ್ದೆ, ಹಿಮಾಚಲ ಇದು ಪ್ರದೇಶಕ್ಕೆ ಅಂದ್ರೆ ನೀವು ಪ್ರತಿ ಸರಿ ಹೋಗ್ತಾ ಅಲ್ಲಿ ಸರ್ಕಾರನೇ ನಿಮ್ಗೆ ಗುರ್ತಿದೆ ಏನಾದ್ರು? ಚಾನ್ಸ್ ಇಲ್ಲ, ನಾವ್ ಅಂತ ಎಲ್ಲೂ ತಗಲಾಕಲ್ಲ. ನಾನು ಹೇಳದ್ನಲ್ಲ,
ನನ್ನ ಫುಟ್ ಪ್ರಿಂಟ್ ನಾನೆಲ್ಲೂ ಬಿಟ್ಟು ಬರಲ್ಲ ಅಂತ. ಹಾಗೆ ಹಾಗೆ ಎಲೆ ನನ್ನ footprint ಎಲೆ ಮೇರೆಕಾಯಿ ಅಂತ ಹೋಗಿ ಬರುವ ನನಗೆ ನನಗೆ ಎರಡು ಜಿಂಕೆಗಳು. ಹ್ಮ್ ಜಿಂಕೆ ಎರಡು ಕವನಗಳು ನನ್ನ ಜೀವನವನ್ನ ಹ್ಮ್. ಯಾವತ್ತಿಗೂ ಭಗವದ್ಗೀತೆ ತರ ಅವೆರಡು ಕವನ ನನಗೆ. ಇರಬೇಕು ಇರುವಂತೆ ಅಲ್ಲ ಅದಲ್ಲ, ಯಾವ್ದು ಹೇಳಿ ಸರ್, ಯಾವ ಕವಿತೆ? ಒಂದು ವನಸುಮದೊಳೆನ್ನ ಜೀವನ ವಿಕಸಿಸುವಂತೆ ತನುವನ್ನು ಅನುಗೊಳಿಸು ಗುರುವೇ ಹೇ ದೇವ ಕಾನನದಿ ಮಲ್ಲಿಗೆ ಮೌನದಿಂ ಬಿರುದು ನಿಜ ಸೌರಭವ ಸೂಚಿನಲವಿಂ ತಾನೆಲೆಯ ಪಿಂತಿರಿದು ದೀನತೆಯ ತೋರಿ ಅಭಿಮಾನವನ್ನು ತಳೆದು ಕೃತಕೃತ್ಯತೆಯ ಪಡೆಯುವಂತೆ ಉಪಕಾರಿಯು ನಾನೆನ್ನು ಪ್ರಕೃತಿಯು ಜಗಕ್ಕೆಂಬ. ಅಂದ್ರೆ ಒಂದು ಕಾನನದ ಮಲ್ಲಿಗೆ ಏನಿದೆ ಅದು ತನ್ನ ಪರಿಮಳನ ಅದ್ರ ಪಾಡಿಗೆ ಅದು ಯಾರು ತಗೊಂಡು ಬರ್ದವ್ರು ಯಾರು ಅಂತಾನೆ ಗೊತ್ತಿಲ್ಲ ಎಷ್ಟೋ ಜನ. ಯಾವ ಡಿವಿಜಿ ಅವ್ರಿಗೆ ಅದ್ ಸರಿ. ಖಂಡಿತವಾಗೂ ಗೊತ್ತು, ಅಲ್ಲ ಖಂಡಿತವಾಗೂ. ಸರ್, ಈ ಒಂದು ಪೀಳಿಗೆಗಂತೂ ಗೊತ್ತಿದೆ, ಅಲ್ಲ ಅಲ್ಲ ಆದ್ರೆ ಇನ್ನೊಂದು ಪೀಳಿಗೆಗೆ ಕವನ ಗೊತ್ತಿರೋರು ಎಲ್ಲರಿಗೂ ಡಿವಿಜಿ ಅವ್ರ ಹೆಸರು ಖಂಡಿತ. ಗೊತ್ತಿರುತ್ತೆ ಅಷ್ಟೇ. ಅದೊಂದು ಕವನ ಆದ್ರೆ ಇನ್ನೊಂದು ನಮ್ಮ ಅಡಿಗರದ್ದು. ಹ್ಮ್. ಏನೋ ಆದ್ರೂ ಮಾಡುತ್ತಿರು ತಮ್ಮ, ಹಾ. ಸುಮ್ಮನೆ ಕುಳಿತಿರಬೇಡ, ಹ್ಮ್. ತಾರೆಗೆಲೆಗಳ ತಂದು ಕಾಫಿ ಕಾಯಿಸಿ ಕುಡಿ, ಹ್ಮ್. ರೆಂಬೆ ಕೊಂಬೆಗಳಿರಲಿ ಇದ್ದ ಹಾಗೆ. ಹ್ಮ್. ಅಂದ್ರೆ ನಮ್ಮ ಕಲ್ಚರ್ನೆಲ್ಲ ಹಾಳು ಮಾಡ್ಬೇಡ, ಗೊತ್ತಾಯ್ತಾ? ಒಂದು ರೂಟ್ ಏನಿದೆ ಅದು ಹಾಗೆ ಇರ್ಲಿ, ಹ್ಮ್. ಅದರದ್ದು ವೇಸ್ಟ್ ಏನಿದೆ ಅದನ್ನ ಏನಾದರೂ ಮಾಡುತ್ತಿರು ತಮ್ಮ, ಗೊತ್ತಾಯ್ತಾ? ಏನಾದ್ರೂ ಮಾಡ್ತಾ ಇರು, ಹ್ಮ್. ಬಿ ಆಕ್ಟಿವ್, ಡೂ Do ಸಮಥಿಂಗ್ ಹ್ಮ್. ಅಷ್ಟೇ. ಇಬ್ರು ಒಂದೇ ಸರಿ ಹೇಳಿ ಹ್ಮ್. do something. ಏನಾದ್ರು ಮಾಡ್ತಾ ಇರು. ಹ್ಮ್. ತರೆಗೆಲೆಗಳ ತಂದು ಕಾಫಿ ಕಾಯಿಸು ಕುಡಿ ಅಂತಾರೆ ಅವರು. ತುಂಬಾ ಚೆನ್ನಾಗಿದೆ ಆ ಕವನ. ಹ್ಮ್. ಹಾಗೆ ಅವೆರಡು ನನ್ಗೆ ಹ್ಮ್. ತುಂಬಾ ಅಪ್ಯಾಯಮಾನವಾದ ಕವನಗಳು. Okay. ಇದು ಸುಮಾರಿದೆ. ನನ್ನ ಫೇವ್ರೇಟ್ ಕುವೆಂಪು, ಆಲ್ ಟೈಮ್ ಫೇವ್ರೇಟ್. ಹ್ಮ್. ಎಂತ ರೈಟರ್ ಅವರು ಕುವೆಂಪು. ನಂಗೆ ತೇಜಸ್ವಿ ಇಷ್ಟ, ಹ್ಮ್. ತುಂಬಾ ಇಷ್ಟ. ನಂಗೆ ತೇಜಸ್ವಿ ಸಾಹಿತ್ಯ ತುಂಬಾ ಇಷ್ಟ. ಹ್ಮ್. ಆದ್ರೆ ತೇಜಸ್ವಿ ಇಷ್ಟ ಆಗೋದಕ್ಕೆ ಕಾರಣ ಅವರು ಕುವೆಂಪು ಅವ್ರ ಮಗ ಅನ್ನೋದು ಕಾರಣ. ಸುಮಾರು ಜನಕ್ಕೆ ತೇಜಸ್ವಿ ರೈಟಿಂಗ್ ಇಂದಲೇ ಇಷ್ಟ, ಆದ್ರೆ ನಂಗೆ ಇಲ್ಲ, ನಾನು ನಿಜ ಹೇಳ್ಬೇಕಾದ್ರೆ ಒಂದು ಹಂತದಲ್ಲಿ ಹ್ಮ್. ನಾವೆಲ್ಲ ಪರಿಸರದ ಬಗ್ಗೆ ಏನಾದ್ರು ಒಂದು ಆಸಕ್ತಿ ಬರೋ ಹಾಗೆ ಮಾಡಿದಂತ ಪುಸ್ತಕಗಳಂತೂ ಖಂಡಿತ 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 ತೇಜಸ್ವಿ ಅಲ್ವಾ? ಅದೊಂದು ಕನ್ನಡದಲ್ಲಿ ಕನ್ನಡ. ಕನ್ನಡದಲ್ಲಿ ಪರಿಸರದ ಬಗ್ಗೆ ಹ? ಹೌದು. ತುಂಬಾ ಪ್ರೀತಿಯಿಂದ, ಆಮೇಲೆ ಅವ್ರ ಪುಸ್ತಕದ ಪಾತ್ರಗಳು ಒಂದ್ ಮಿಡತೆನೂ ಹಾಕ್ಬೋದು, ಒಂದ್ ಕಪ್ಪೆನೂ ಹಾಕ್ಬೋದು, ಒಂದ್ ಯಾವ್ದೋ ಒಂದ್ ಪಕ್ಷಿನೂ ಹಾಕ್ಬೋದು. ನೋಡಿ ಇಲ್ಲಿ ಬಂದು ಕುಡಿತಾ ಕೂತಾರೆ ಕಾಡು ಮಧ್ಯದಲ್ಲಿ. ಹ? ಕಳ್ಳು ಹೊಡಿತಾ ಇರ್ತಾರಲ್ಲಿ. ಅದೊಂದು. ಹ್ಮ್. ಮತ್ತೆ ಇವತ್ತಿನ ಜರ್ನಲಿಸಂ ಅಲ್ಲಿ, ಕನ್ನಡದ ಜರ್ನಲಿಸ್ಟ್ ಗಳಲ್ಲಿ ಹ್ಮ್. ಒಂದು 30-40 ವಯಸ್ಸಿನವರು ಅಥವಾ 25-45 ವಯಸ್ಸಿನವ್ರಿಗೆ ಯಾರನ್ನಾರು ನೀನ್ ಯಾಕೆ ಜರ್ನಲಿಸಮ್ ಬಂದೆ ಅಂತ ಕೇಳಿ ಹ್ಮ್. ಒಂದೇ ಹೆಸರು ಬರೋದು, ಹ್ಮ್. ರವಿ ಬೆಳಗೆರೆ. ಹಾ, yes. ಖಂಡಿತವಾಗೂ ಎಂತ ಇನ್ಸ್ಪೈರಿಂಗ್ ಯಾವೆಲ್ಲಾರು ಭೇಟಿ ಮಾಡಿದ್ರ? ರವಿ ಸರ್ನ ಒಂದು ಸತಿ ಮಾತ್ರ ಭೇಟಿಯಾಗಿದ್ದೆ. ನಂಗೆ ಆನಂದ್ ಚಿನ್ವರ್ ಬಗ್ಗೆ ಆಗ್ಲಿ, ಭಾವನಾ ಬೆಳಗೆರೆ ಆಗ್ಲಿ, ಹ್ಮ್. ಅದ್ರ ಬಗ್ಗೆ ಎಲ್ಲ ಹೊಟ್ಟೆ ಉರಿಯೋದೇ ಅವಶ್ಯಕ. ಹ್ಮ್. ಎಲ್ಲಾರು ಹ್ಮ್. ಎಷ್ಟು ಹತ್ರದಿಂದ ನೋಡಿದ್ರು ರವಿನ. ಟ್ರೂ. ನಿಜವಾಗ್ಲು ಎಷ್ಟು ಜನ ಗೊತ್ತಾ, ಹ್ಮ್. ನಾನು ಏನಾಗ್ಬೇಕು ಅಂತಿದ್ಯಾ, ಇಂಜಿನಿಯರ್ ಏನಾಗ್ಬೇಕು ಅಂತಿದ್ದಾರೆ, ಡಾಕ್ಟ್ರು ಅಂತ ಒಂದ್ ಕಾಲದಿಂದ ಹ್ಮ್. ಅಂತ ಇದರಿಂದ ಏನಾಗ್ಬೇಕು ಅಂದ್ರೆ ನಾನು ರವಿ ಬೆಳಗೆರೆ ಆಗ್ಬೇಕು ಹೌದೌದು, ಅಂದ್ರೆ, ಹೌದೌದು, ನಾನು ಹೌದು. ಜರ್ನಲಿಸ್ಟು ಅಲ್ಲ, ನಾನು ರವಿ ಅದು ಬೆಳಗೆರೆ ಆಗ್ಬೇಕು ಅಲ್ಲ, ಅನ್ನೋದು. ಒಂದ್ ಏನಾಯ್ತು ಅಂದ್ರೆ ಹೀಗೂನು ಮಾತಾಡ್ಬೋದು ಜನ ಅನ್ನೋದನ್ನ. ಎಷ್ಟೋ ಜನ ಇಮಿಟೇಟ್ ಮಾಡ್ತಾರೆ ಇವತ್ತು ಆಂಕರ್ಗಳು. ಅಲ್ಲ ಅಲ್ವಾ? ಮಾತಿನ ವಿಷಯ ಬಿಡಿ, ರೈಟಿಂಗ್ ರೈಟಿಂಗ್ ಅದ್ಭುತನೇ ಮಾತ್ರ. ರೈಟಿಂಗ್ ಆಮೇಲೆ ಒಂದ್ಸರಿ ಹಿಡ್ಕೊಂಡ್ರೆ, ಹ್ಮ್ ಅಕ್ಷರಗಳನ್ನ ಹಿಡ್ಕೊಂಡ್ರೆ, ಓದೋದಕ್ಕಿಂತ ಪುಸ್ತಕಗಳು ಇಟ್ಕೊಂಡ್ರೆ ಹ್ಮ್ ನೀವು ಅದ್ ಮುಗಿಸೋ ತನಕ ಹೇಳಕ್ಕೆ ಆ ಅಕ್ಷರಗಳನ್ನ ಕದ್ದು ಕಂಡ್ಬಿಟ್ಟು ಆ ಕಡೆ ಇದ್ ಖಂಡಿತ ಮಾಡೋದಿಲ್ಲ. ಖಂಡಿತ ಅಲ್ವಾ? ಖಂಡಿತ ಹ? ಖಂಡಿತ. ಯಾಕೆ ಎಷ್ಟೋ ಪುಸ್ತಕಗಳೇನಾಗುತ್ತೆ, ಫಸ್ಟ್ ಒಂದ್ 2-3 ಪೇಜ್ ಓದಿದ ತಕ್ಷಣ ಆಮೇಲೆ ಓದಿದ್ರೆ ಆಯ್ತು, ಒಬ್ರು ಸೈಡ್. ರವಿ ಬುಕ್ಗಳು ಚಾನ್ಸೇ ಇಲ್ಲ. ಬಟ್ ಈ ಪುಸ್ತಕಗಳದ್ದು ವಿಶೇಷ ಏನಂದ್ರೆ, ನೀವು ಒಂದ್ಸರಿ ಇಟ್ಕೊಂಡ್ರೆ ಅದು ಕಂಪ್ಲೀಟ್ ಮಾಡೋ ತನಕ ನೀನಾ ಪಾಕಿಸ್ತಾನನೇ ಆಗ್ಲಿ ಅಥವಾ ಇದು ಹಿಮಾಲಯನ್ ಬ್ಲಂಡರ್, ಹಿಮಾಲಯನ್ ಕಲ್ಪನಾ ವಿಲಾಸ. ಟ್ರಾನ್ಸ್ಲೇಷನ್ ಬಿಡಿ, ಅವೆಲ್ಲ ಅದೇ ಟ್ರಾನ್ಸ್ಲೇಷನ್. ಟ್ರಾನ್ಸ್ಲೇಷನ್ ಅಲ್ಲ, ಸ್ವಂತ ಲೇಖನಗಳು. ಸ್ವಂತದೇನೆ ಬೇಕಾದಷ್ಟಿದೆ. ಸೂಪರ್ ರೈಟ್. ಹೌದೌದು. ಖಾಸ್ಬಾತ್ ಒಂದೇ ಸಾಕು. ಆಸ್ಪಾತು ನನ್ನ ಹತ್ರ ತುಂಬಾ ಎಲ್ಲಾ ಇದ್ರದ್ದು ಇದೆ. ರವಿ ಬೆಳಗೆರೆದು ಎಲ್ಲ
ಸಂಗ್ರಹನೂ ಪೂರ್ವ ಇದಿದೆ. ಅದ್ಭುತವಾದ ಆಮೇಲೆ ಅಕ್ಷರಗಳನ್ನ ಆಮೇಲೆ ಬೇರೆ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರು ಮೂಲ ಕೃತಿಗೆ ಧಕ್ಕೆ ಬರದೇ ಇದ್ರು ತಂದೆ ಆದ ರೀತಿನಲ್ಲಿ ಬರಿತಾ ಇದ್ದಂತ ಇದೆಯಲ್ಲ, ಹೌದು ಅಲ್ವಾ? ಹೌದು ಅದೇ ವಿಶೇಷ. ಯಾಕೆಂದ್ರೆ ಎಲ್ರು ಬರಿತೀವಿ, ಆದ್ರೆ ಬರೆದಿದ್ದ ಅಕ್ಷರಗಳು ಒಬ್ಬ ಮನುಷ್ಯನ ಹಿಡಿದಿಟ್ಕೊಳ್ಳೋದು ಭಾರಿ ಕಷ್ಟ ಇವತ್ತು, ಖಂಡಿತ ಅಲ್ವಾ? ಪೊಯೆಟಿಕಲ್. ಸರ್ ಇದು ಒಳ್ಳೆ ಅಂತ ಇಲ್ಲಿ ಬೇಕಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡಿ. ಅರ್ಜುನ ಇದ್ದಿದ್ದ ಜಾಗ ದಸರಾ ಆನೆ. ಸೊ ಈಗ ನಾವು ಇಲ್ಲಿ ಬಳ್ಳೆ ಅರಣ್ಯ ಪ್ರದೇಶ. ಒಂದ್ ನಿಮಿಷ ನಾವಿನ್ನೂ ready ಇಲ್ಲ. ಈಗ ನಾವು ಬರ್ತಾ ಇರೋದು ಡಿ.ಬಿ. ಕುಪ್ಪೆ ಕಡೆಯಿಂದ ಬಳ್ಳೆ ಅರಣ್ಯ ಶಿಬಿರ, ಆನೆಗಳ ಶಿಬಿರ ಇದು. ಮೊದ್ಲು ಇಲ್ಲಿ ದಸರಾಗೆ ಆನೆಗಳನ್ನ ಇದು ಮಾಡ್ತಾ ಇದ್ರು. ದ್ರೋಣ ಮತ್ತೆ ಅರ್ಜುನ ಇಲ್ಲೇ ಇದ್ದಂತ ಜಾಗ, ಟ್ರೈನ್ ಆಗಿತ್ತು. ಟ್ರೈನ್ ಆಗಿದ್ದು ಇಲ್ಲೇ ಜಾಗ. ಜೊತೆಗೆ ಅರ್ಜುನ ಸಹಿತ ಇಲ್ಲೇ ಇದೇ ಕ್ಯಾಂಪಲ್ಲೇ ಇತ್ತು. ಅರ್ಜುನ ಇಲ್ಲೇ ಇತ್ತು, ದ್ರೋಣನು ಇಲ್ಲೇ ಇತ್ತು. ಅರ್ಜುನನ ನೋಡಿ ಇಲ್ಲಿ ಪಕ್ಕದಲ್ಲಿರೋ ಹಾಡೆ, ಇಲ್ಲೆಲ್ಲ ಅದನ್ನ ಒಳಗಡೆ ಎಲ್ಲ ಕರ್ಕೊಂಬಂದು ಮಣ್ಣಿರ್ಚಿ ಅದಕ್ಕೆ ಇಲ್ಲಿ ಪಕ್ಕದಲ್ಲಿ ಕಬಿನಿಗೆಲ್ಲ ಕರ್ಕೊಂಡು ಹೋಗಿ ಸ್ನಾನ ಮಾಡ್ತಿದ್ದೆಲ್ಲ ನಾವು ನೋಡ್ತಾ ಇದ್ವಿ ಈ ಹಾಡಿನಿಂದ ಇದಕ್ಕೆ. ಸೊ ಇದು ತುಂಬಾ ಹಳೆ ಇದ್ದು ಬಳ್ಳೆ ಹಾಡಿ ಅಂತ ಹೇಳ್ಬೋದು. ಸುಮಾರು ಜನಕ್ಕೆ ಅರ್ಜುನ ಮತ್ತೆ ದ್ರೋಣನ ಪರಿಚಯ ಇಲ್ಲ. ಅರ್ಜುನ ಮತ್ತೆ ದ್ರೋಣ ಎರಡು ಮೈಸೂರಿನ ಅಂಬಾರಿಯನ್ನ ಹೊರುತ್ತಿದ್ದಂತಹ ಅದ್ಭುತವಾದ. ದ್ರೋಣ ತುಂಬಾ ಸಾಧು ಪ್ರಾಣಿ ಆದ್ರೆ ಅರ್ಜುನ ಏನಾಗಿತ್ತು, ತನ್ನದೇ ಮಾವುತನ್ನ ಯಾವ್ದೋ ಒಂದು ಹಂತದಲ್ಲಿ ತುಂಬಾ ಕೋಪ ಮಾಡ್ಕೊಂಡ್ಬಿಟ್ಟು ಕೇಳ್ಬಿಡ್ತಾ ಇದ್ದ. ಅಂತಹ ಒಂದು ಆನೆ ಇದ್ದಂತ ಶಿಬಿರ. ಜೊತೆಗೆ ಒಂದು ಆನೆನ ಹಿಡಿಯೋದಕ್ಕೆ ಹೋದಾಗ ಇದೇ ನೋಡಿ ಇಲ್ಲಿ ನಿಮ್ಗೆ ಅರ್ಜುನಂದು ನೋಡಿ ಇಲ್ಲಿ ಈ ಜಾಗದಲ್ಲೇನೆ ಅರ್ಜುನಂಗೆ ಸ್ನಾನ ಮಾಡಿಸ್ತಾ ಇದ್ದಂತ ಇದಿದೆ ಈ ಜಾಗದಲ್ಲಿ. ಇದು ಕಬಿನಿಗೆ ಬ್ಯಾಕ್ ವಾಟರ್ ಹೋಗುತ್ತೆ. ಇದು ಬಳ್ಳೆ ಹಾಡಿ, ಇದು ಬಳ್ಳೆ ಚೆಕ್ ಪೋಸ್ಟ್. ಈಗ ನೀವು ನೋಡ್ತಾ ಇರೋದು ಇದು ಬಳ್ಳೆ ಚೆಕ್ ಪೋಸ್ಟ್. ಈಗ ಏನ್ ಪುಣ್ಯ ಮಾಡಿವೆ ಈ ಮಕ್ಕಳು ಈ ಕಾಡಿನ ಬಳ್ಳೆ ಹಾಡಿ. ನೋಡಿ ಅಲ್ಲಿ ಅರ್ಜುನಂದು ಇದನ್ನ ಕೆತ್ತಿಟ್ಟಿದ್ದಾರೆ ನೋಡಿ ವಿಗ್ರಹ. ನೋಡಿ ಇಲ್ಲಿ ಮುಂಚೆ ಇಲ್ಲಿ ಊಟ ಮಾಡಿಸ್ತಾ ಇದ್ದದ್ದು ಅರ್ಜುನಂಗೆ, ಅದು ಕಿಚನ್ ಅದು. ನೋಡಿ ಇದು ಹೊಸದಾಗಿರುವಂತ ಫಾರೆಸ್ಟ್ ಆಫೀಸ್. ಇದು IB. ನೋಡಿ ಇಲ್ಲಿ ಅರ್ಜುನಂದು ಒಂದು ಇದನ್ನ ಮಾಡಿಟ್ಟಿದ್ದಾರೆ ನೋಡಿ, ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ಇದೇನಿದೆ ಅರ್ಜುನನ ನೆನಪಿಗೋಸ್ಕರ. ಆದ್ರೆ ಅರ್ಜುನ ಸತ್ತಿದ್ದು ಬೇರೆ ಕಡೆ, ಆದ್ರೆ ಈ ಕ್ಯಾಂಪ್ ಅಲ್ಲಿ ಇದ್ದದ ನೆನಪಿಗೋಸ್ಕರ ಅರ್ಜುನನ ಈ ಕ್ಯಾಂಪ್ ನಲ್ಲಿ ಅವನ ನೆನಪನ್ನ ಇಲ್ಲಿ ಉಳಿಸಿಕೊಳ್ಳೋದಕ್ಕೋಸ್ಕರ ಇಲ್ಲಿ ಇದ್ ಮಾಡಿದ್ದಾರೆ. ಬಾಳೆ ಬಳ್ಳೆ 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 ಬಾಳೆ ಅಲ್ಲ ಬಳ್ಳೆ. ಸೊ ಇಲ್ಲಿ ಪಕ್ಕದಲ್ಲಿ ಒಂದು ಇದಿದೆ ನೋಡಿ, ಮಾಸ್ತಿ ಗುಡಿ ಅಂತ ಹೇಳ್ಬಿಟ್ಟಿದ್ದು. ಇದು ಗಂಧದ ಗುಡಿ ಪಿಕ್ಚರ್ ನೋಡಿದ್ರೆ ರಾಜ್ಕುಮಾರ್ ಬಂದು ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಬೇಕಾದ್ರೆ ಮಾಸ್ತಮ್ಮಂಗೆ ಪೂಜೆ ಮಾಡ್ಬಿಟ್ಟು ಇಲ್ಲಿ ಕಾಡಿದ ದೇವತೆ ಅಂತ ಹೇಳ್ಬಿಟ್ಟು ಪರಿಚಯ ಮಾಡ್ಕೊಡ್ತಾರೆ. ಆ ವಿಗ್ರಹ ಇರುವಂತ ಜಾಗ ಈಗ ಮೂಲ ದೇವಸ್ಥಾನ ಕಬಿನಿ ಇದ್ರೊಳಗಡೆ ಮುಚ್ಚೋಗಿದೆ. ಯಾಕಂದ್ರೆ ಕಬಿನಿ ಡ್ಯಾಮ್ ಕಟ್ಟಿದಾಗ ಹಿನ್ನೀರ್ ಬಂತು. ಅವಾಗ ನಾವೀಗ ಏನು ಹೋಗ್ತಾ ಇದೀವಿ ಇದು ಮೈಸೂರು ಮಾನಂದವಾಡಿ ರಸ್ತೆ. ಇದು ಕಬಿನಿ ಡ್ಯಾಮ್ ನಿರ್ಮಾಣ ಆದ್ಮೇಲೆ ಮಾಡಿರುವಂತ ಹೊಸ ರೋಡು. ಇದಕ್ ಪ್ಯಾರಲಲ್ ಆಗಿ ನದಿ ಒಳಗಡೆ ಏನಿದೆ ಬ್ಯಾಕ್ ವಾಟರ್ ಒಳಗಡೆ ಅದು ಮುಚ್ಚೋಗಿದೆ ಹಳೆದು. ಒಂದ್ ಸೇತುವೆ ಎಲ್ಲ ಇತ್ತು. ಮಾಸ್ತಿ ಗುಡಿ ಅಲ್ಲಿಂದ ಮಾಸ್ತಿ ಗುಡಿ ಅಂದ್ರೆ ಈ ಹೋಗ್ತಾ ಈ ಜಾಗದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ. ಅದೇನಿದೆ ಅಲ್ಲಿ ದೇವಸ್ಥಾನ ಏನಿದೆ ಅಲ್ಲಿ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಮಾಸ್ತಿ ಗುಡಿ ಇರೋದು. ಅಯ್ಯೋ ಶಿಟ್, ಏನಾಯ್ತು? ರೆಕಾರ್ಡ್ ಹೋಗ್ಲಾ ಏನೋ ಸರಿ ತಗೊಳ್ಳ ಹಿಂದಕ್ಕೆ ಬಂದಿದೆ ಅನ್ಕೋತೀನಿ. ರೆಕಾರ್ಡ್ ಆಗ್ತಿತ್ತು ನಾನು ನೋಡಿದಾಗ. ಇಲ್ಲಾಂದ್ರೆ ಇಲ್ಲಾಗಿರುತ್ತೆ ಗುರುಜಿ, ಇಲ್ಲಿ ಆಗಿರುತ್ತದೆ ವಾಯ್ಸ್. ಇದೆಯಲ್ಲ ಸರ್, ಈ ಕ್ಯಾಂಪ್ ನಲ್ಲಿ ನೆನಪನ್ನ ಇಲ್ಲಿ ನಾವು ಏನು ಹೋಗ್ತಾ ಇದೀವಿ ಪ್ಯಾರಲಲ್ ಆಗಿ ನದಿ ಒಳಗಡೆ ಏನಿದೆ ಬ್ಯಾಕ್ ವಾಟರ್ ಒಳಗಡೆ ಅದು ಮುಟ್ಟೋಗಿದೆ ಹಳೆಯದು. ಒಂದು ಸೇತುವೆ ಫುಲ್ ಬಂದಿದೆ. ಮಾಸ್ತಿ ಗುಡಿ ತೋರಿಸಿದ್ವಿ ನಿಮ್ಗೆ. ಈಗ ಒಳ್ಳೆ ಮತ್ತೆ ಮಾಸ್ತಿ ಗುಡಿ ತೋರಿಸಿದ್ವಿ. ಈಗ ನೆಕ್ಸ್ಟ್ ನಿಮ್ಗೆ ನೋಡಿ ಇದೆಲ್ಲ ದಮ್ಮನ್ ಕಟ್ಟೆ ಪ್ರದೇಶ ಇದೆಲ್ಲ.
ಈಗ ಅದೇ ಕಾಕನಕೋಟೆ ಅರಣ್ಯ ಅಂತ ಏನ್ ಹೇಳ್ತೀರಾ, ಹ್ಮ್. ಕೋರ್ ಏರಿಯಾ ಇದು. ಇಲ್ಲಿಂದ ದಮ್ಮನಕಟ್ಟೆ ಚೆಕ್ ಪೋಸ್ಟ್ ಗೆ ಹೋಗ್ಬೇಕು. ಮತ್ತೆ ಡಿವಿಯೇಷನ್ ಇದೆ. ಅಂದ್ರೆ ಕೋರ್ ಏರಿಯಾದಲ್ಲಿ ಒಂದ್ ಕಡೆ ಡಿವಿಯೇಷನ್ ತಗೊಂಡು ಊರೊಳಗಡೆ ಹೋಗಿ ಮತ್ತೆ ವಾಪಸ್ ಇದಕ್ಕೆ ಹೋಗ್ತೀವಿ ನಾವು. ಸೊ ನಿಮ್ಗೆ ಅದನ್ನ ತೋರಿಸಿಕೊಡುವೆ. ನೋಡೋಣ, ಎಸಿಗೆ 6:30 ಅಲ್ಲ. Let us wait. ಆದ್ರೆ ಆಶ್ಚರ್ಯ ಅಂದ್ರೆ ಈ ಸರಿ ಆ, ನಾವು ಹೋದ್ ಸರಿ ಬಂದಾಗ ರಣಹದ್ದುಗಳು ನೋಡಿದ್ವಿ, ವಲ್ಚರ್ಸ್ ಈ ಕಡೆ ವಲ್ಚರ್ಸ್ ನೋಡಿದ್ವಿ. ಅದು ಬಿಟ್ರೆ ಎಲಿಫೆಂಟ್ ಸಿಗ್ತಾ ಇತ್ತು. ಇದೆಲ್ಲ ಟೈಗರ್ಸ್ ಓಡಾಡೋಂತ ಜಾಗ, ಬ್ಲಾಕ್ ಪ್ಯಾಂಥರ್ ಇದ್ದಂತ ಜಾಗಗಳು. ಬಟ್ ಕಾಡಿನ ಪ್ರಾಣಿಗಳನ್ನ ನೋಡ್ಬೇಕಾದ್ರೂ ನಮ್ಗೆ ಅದೃಷ್ಟ ಇರ್ಬೇಕು. ಹಾಗಿರೋದ್ರಿಂದ ಕಾಡು ನಾವ್ ಅನ್ಕೊಂಡಂಗಿಲ್ಲ ಅಲ್ವಾ. ಈಗ ನೋಡಿದಷ್ಟನ್ನ ಖುಷಿ ಪಟ್ಕೊಂಡು ಹೋಗುವಂತ ಇದು ಒಳ್ಳೇದು. ಅವ್ರ ಪಾಡಿಗೆ ಅವು ಇರ್ತದೆ, ನಮ್ಮ ಪಾಡಿಗೆ ನಾವು ಇರಿದ್ರೆ ನಾವು ಹಾಗೇನೆ ಅನ್ಕೊಂಡ್ರೆ ಒಳ್ಳೇದು. ಕಾಣಿಸ್ಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು ಮಾಡ್ಕೋಬಾರದು. ಆಕ್ಚುಲಿ ಪರಿಸರಕ್ಕೆ ಬಂದಾಗ ಯಾವಾಗ್ಲೂ ಕಾಡದಲ್ಲಿ ನಮಗ್ ಸಿಗ್ಲೇ ಇಲ್ಲ, ನಾವು VIP ಬಂದ ತಕ್ಷಣ ಎಲ್ಲ ಶೇಕ್ ಹ್ಯಾಂಡ್ ಕೊಡ್ತೇವೆ ಅಂತ ಅನ್ಕೊಳ್ಳೋದು ನಮ್ಮ ಭ್ರಮೆ. ಅದಾಗ್ಬಾರ್ದು. ಇದು ಈಗ ಹೋಗಿದ್ದು ಅದು ಇದ್ರದ್ದು ಸಫಾರಿ ವ್ಯಾನ್ ಹೊಸದಾಗಿ ಮಾಡ್ಕೊಂಡಿರೋದಂತ. ಸೊ ಕಾಡಿನ ಎರಡೂ ಬದಿನಲ್ಲಿ ಮಧ್ಯದಲ್ಲಿ ರಸ್ತೆ ಹೋಗ್ತಾ ಇದೆ. ಇದು ಒಂದ್ ರೀತಿ ಕೋರ್ ಏರಿಯಾ ಇದು. ಸೊ ಹಿಮಾಚಲ ಪ್ರದೇಶದ ಇದು ಮುಗೀತು. ಈಗ ಮುಂದಿನ ಯೋಜನೆಗಳು ಏನಿಲ್ಲ, ಒಂದು ಗದ್ದೆ ಅಂತ ಒಂದು ಹಿಮಾಚಲ ಪ್ರದೇಶದ ಆ ಕುರುಬರ ಬಗ್ಗೆ. ಕುರುಬರ ಅಂದ್ರೆ ಅದನ್ನ ಜಾಸ್ತಿ ನೋಡ್ತಾ ಇದ್ದೆ. ಕರೆಕ್ಟ್. ಏನದು? ಅದೊಂದು ಡಾಕ್ಯುಮೆಂಟ್ರಿ ಮಾಡೋದಕ್ಕೆ ಅಂತ ಹೊರಟೆ ಯಾರೊಬ್ರು ಪ್ರೊಡ್ಯೂಸರ್ ಸಿಕ್ಕಿದ್ರು. ಅದು ನಾನ್ ಪ್ರಾಫಿಟಬಲ್ ಅದು. ಅಂದ್ರೆ ಅದನ್ನ ಎಲ್ಲೂ ಸೇಲ್ ಮಾಡಿ ಎಲ್ಲ ಮಾಡಕ್ ಗೊತ್ತಾಯ್ತು. ಮಾಡ್ಲೇಬೇಕು ಅಂತ ಹೊರಟಿದ್ದೀನಿ. ಹಾಗಾಗಿ ಹಿಮಾಲಯದಲ್ಲಿ ಹಿಮಾಲಯ ಪ್ರದೇಶದಲ್ಲಿ ಇರುವಂತ ಕುರುಬರು, ಅಂದ್ರೆ ಕುರಿ ₹500 ಕೊಟ್ಟಿದ್ದಾರೆ. ಕುರಿಗಾಹಿಗಳ ಬಗ್ಗೆ. ಹೌದು, ₹500, ₹1000 ಈ ತರ ಎಲ್ಲ. ಅದು ಆಗ್ಲಿ, ಹಾಗೇನೆ ಬಂದ್ರು ಅಲ್ವಾ. ಹಾಗೆ ಎಲ್ಲರ ಹೆಸರು ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಂಡು. ಬಹುಶಃ ಲೂಸಿಯಾಸ್ ಕ್ರೌಡ್ ಫಂಡಿಂಗ್ ಮೂವಿ ತುಂಬಾ ಮುಂಚೆನೂ ಆಗಿದೆ ಕನ್ನಡದಲ್ಲಿ ಅದು ಅಂತ. ಅದೇ ಮುಂಚೆ ಕನ್ನಡದಲ್ಲೇನೆ ಹೇಳ್ತಾರಲ್ಲ. ಅದು ಕಮರ್ಷಿಯಲ್ ಅದ. ಈ ಕಡೆ ಹೋದ್ರೆ ಕ್ರೌಡ್ ಫಂಡೆಡ್ ಡಾಕ್ಯುಮೆಂಟರಿ ಸಾಕಷ್ಟು ಆಗಿದೆ. ಆ ಕಡೆ ಹೋದ್ರೆ ಕ್ರೌಡ್ ಫಂಡೆಡ್ ಡಾಕ್ಯುಮೆಂಟರೀಸ್ ತುಂಬಾ ಆಗಿವೆ ಮುಂಚೆ. ಲೂಸಿಯಾ ಮುಂಚೆನು. ಲೂಸಿಯಾ ವಾಸ್ ಎ ಕಮರ್ಷಿಯಲ್ ಮೂವಿ. ಹೌದು, ಕಮರ್ಷಿಯಲ್ ಮೂವಿ ಇದೆ. ಡಾಕ್ಯುಮೆಂಟರೀಸ್ ತುಂಬಾ ಆಗಿವೆ. ಯಾಕೆಂದ್ರೆ ಡಾಕ್ಯುಮೆಂಟರೀಸ್ ಆಗ್ಬೇಕಾಗಿರೋದೇ ಇದರಿಂದ. ಆ ಕುರಿಗಾಹಿಗಳದ್ದು ಒಂದು ಅದ್ಭುತ ಜೀವನ ಅದು. ತುಂಬಾ ಚಂದದ ಜೀವನ. ಸ್ವಲ್ಪ ಕ್ಯಾಮ್ರಾಗೆ ಕೊಡ್ಲಾ?